ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಯಾರೋ ಬಹುಶಃ ಈ ರೀತಿಯ ಘಟನೆ ಆಗುತ್ತೆ ಅಥವಾ ಸುದ್ದಿ ಆಗುತ್ತೆ ಅಂತ ಬಹುಶಃ ಯಾರು ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ಆದರೆ ಆ ರೀತಿಯ ಒಂದು ನ್ಯೂಸ್ ಇವತ್ತು ಬಂದಿದೆ. ಒಂದು ವಾರದ ಹಿಂದೆ ಆದಂಥ ಒಂದು ಘಟನೆ, ಒಂದು ವಿಚಿತ್ರ ಘಟನೆ ಇದೆ. ಆ್ಯಕ್ಚುಲಿ ಒಬ್ಬ ತಹಸೀಲ್ದಾರ್ ಈ ರೀತಿಯಾಗಿ ಕಂಪ್ಲೇಂಟ್ ಕೊಡ್ತಾರೆ ಅಂದರೆ ಬಹುಶಃ ಯಾರೂ ನಿರೀಕ್ಷೆ ಮಾಡಲ್ಲ. ಸಮಥಿಂಗ್ ಫಿಶಿ ಏನೋ ಆಗಿದೆ. ಹಿಂದೆ FIR ಆಗಿದೆ. ತಹಸೀಲ್ದಾರ್ ಒಂದು ದೂರು ಕೊಟ್ಟಿದ್ದಾರೆ. ಆ ದೂರಿನ ಹಿನ್ನೆಲೆಯಲ್ಲಿ ಒಂದು FIR ಆಗಿದೆ. ಬಟ್ ಆ FIR ಅಲ್ಲಿ ಆಗಿರೋದು ಅಥವಾ FIR ಅಲ್ಲಿ ದೂರಿನ ಪ್ರತಿ ಏನಿದೆ, ದೂರು ಕೊಟ್ಟಿದ್ದಾರೆ, ಅದೆಲ್ಲವೂ ನಿಜನಾ? ಅದರ ಹಿಂದಿನ ನಗ್ನ ಸತ್ಯ ಏನು? ಈ ಬೆತ್ತಲೆ ರಾತ್ರಿ ಕತ್ತಲೆ ರಹಸ್ಯ ಅಂತ ಯಾಕೆ ಟೈಟಲ್ ಕೊಟ್ಟಿದ್ದೀವಿ ಅಂದರೆ, ಒಬ್ಬ ತಹಸೀಲ್ದಾರ್ ರಾತ್ರಿ ಮಿಡ್ ನೈಟ್ 2 ಗಂಟೆಗೋ 3 ಗಂಟೆಗೋ ಬೆಳಗ್ಗೆ 5 ಗಂಟೆ ಇದ್ದಾಗ ಬೆತ್ತಲಾಗಿರ್ತಾರೆ ಅಂದರೆ ಏನರ್ಥ? ಯಾವ ಥರ ಅದನ್ನ ತಿಳ್ಕೊಬೇಕು? ಹಾಗಿದ್ರೆ ಆ ಒಂದು ಕತ್ತಲೆ ರಾತ್ರಿಯಲ್ಲಿ ಕತ್ತಲೆ ರಹಸ್ಯವಾದರೂ ಏನು ಆಗಿದ್ರೆ? ಸೊ ಎಲ್ಲ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಂಚಿಂಚಾಗಿ ಕೊಡ್ತಾ ಹೋಗ್ತೀವಿ. ಸೊ ಮೊದಲನೇ ಬ್ರೇಕಿಂಗ್, ಇದು ಚನ್ನಪಟ್ಟಣ ತಹಸೀಲ್ದಾರ್ಗೆ ಸಂಬಂಧಪಟ್ಟಂಥ ಒಂದು ಸ್ಫೋಟಕ ಸುದ್ದಿ. ಇದು ಮೈಸೂರಿನ ಇಬ್ಬರು ಮಿಡ್-ನೈಟ್ ಪಾರ್ಟಿ ಮುಂಜಾನೆ ಆಗಿದ್ದಾದ್ರೂ ಏನು ಆಗಿದ್ರೆ ಆ ವಿಡಿಯೋ ಬ್ಲಾಕ್ ಮೇಲ್. ತಹಸೀಲ್ದಾರ್ ಬೆತ್ತಲಾಗಿದ್ದಕ್ಕೆ, ತಹಸೀಲ್ದಾರ್ ರಾತ್ರಿ ಬೆತ್ತಲಾಗಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದಾದ್ರೂ ಯಾಕೆ? ಚನ್ನಪಟ್ಟಣ ತಹಸೀಲ್ದಾರ್ ಮನೆಯಲ್ಲಿ ಆ ರಾತ್ರಿ ಆಗಿದ್ದಾದ್ರೂ ಏನು? ಆರೆಂಜ್ ಜ್ಯೂಸ್, ಎಣ್ಣೆ ಪಾರ್ಟಿ, ಒಂದೇ ರಾತ್ರಿಗೆ ಅದೆಷ್ಟು ಅನುಮಾನ. ರಾತ್ರಿ ದಿಢೀರ್ನೆ ಫೋನ್ ಕಾಲ್ ಬರುತ್ತೆ. ಹಾಗಿದ್ರೆ ತಹಸೀಲ್ದಾರ್ ಮನೆಗೆ ಬಂದಿದ್ಯಾರು? ಯಾಕೆ ಬಂದ್ರು ಆ ಇಬ್ಬರು? ಬೆಂಗಳೂರಿಗೆ ಹೋಗ್ತಾ ಇದ್ದ ಆತ ಚನ್ನಪಟ್ಟಣದಲ್ಲಿ ಸ್ಟಾಪ್ ಮಾಡಿ ರಾತ್ರಿ 2 ಗಂಟೆಗೆ ತಹಸೀಲ್ದಾರ್ ಮನೆಗೆ ಬಂದಿದ್ಯಾಕೆ? ಆ ರಾತ್ರಿ ಇಡೀ ಏನಾಯ್ತು? ತಹಸೀಲ್ದಾರ್ ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಬೆತ್ತಲಾಗಿ ಯಾಕೆ ಬಿದ್ದಿದ್ರು? ಒಂದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗುವಂಥ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಈ ಒಂದು ಘಟನೆ. ಈ ಒಂದು FIR ಯಾರೋ ಮೈಸೂರಿಂದ ಬರ್ತಾ ಇದ್ರಂತ ಇಬ್ರು. ಅವರು ತಹಸೀಲ್ದಾರ್ ಕಾಲ್ ಮಾಡ್ತಾರೆ, ನಿಮ್ಗೇನೋ ಬೈಟ್ ತೊಗೊಬೇಕು, ನಿಮ್ದೊಂದು ವಿಡಿಯೋ ಮಾಡ್ಕೊಬೇಕು ಅಂತ. ತಹಸೀಲ್ದಾರ್ ಓಕೆ ಅಂದ್ಬಿಡ್ತಾರೆ. ಮಿಡ್-ನೈಟ್ 2 ಗಂಟೆಗೆ ಬರ್ತಾರೆ. 2 ಗಂಟೆಗೆ ಬಂದು ಫೋನ್ ಮಾಡ್ತಾರೆ, ಮನೆಗೆ ಬರ್ತಾರೆ, ಎಣ್ಣೆ ಬಾಟಲ್ ತರ್ತಾರೆ. ಅದಕ್ಕೆ ವಿರೋಧ ಮಾಡಲ್ಲ ಇವರು. ಅದಕ್ಕೇನು ಬೇಕು, ಸೈಡ್ಸ್ ಏನು ಬೇಕು ಎಲ್ಲ ಕೊಡ್ತಾರೆ ಪಾಪ. ಬಟ್ ಬೆಳಗ್ಗೆ ಎದ್ದ ತಕ್ಷಣ ನೋಡಿದ ತಕ್ಷಣ ಬಟ್ಟೆ ಇರಲ್ಲ ತಹಸೀಲ್ದಾರ್ಗೆ, ಬೆತ್ತಲಾಗಿರ್ತಾರೆ. ಸಖತ್ ವಿಚಿತ್ರ ಅಲ್ವಾ? ಸೊ ಏನೇನಾಯಿತು? ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ತಾಲೂಕ್ ದಂಡಾಧಿಕಾರಿ ಅಂದರೆ ತಹಸೀಲ್ದಾರ್ ಅವರನ್ನೇ ಸುಲಿಗೆ ಮಾಡಿರೋ ಕತೆ ಇದು. ತಹಸೀಲ್ದಾರ್ ಸುಲಿಗೆ ಆಗಿದ್ದಾರೆ. ತಹಸೀಲ್ದಾರ್ ಹೆಸರು ಗಿರೀಶ್, ಚನ್ನಪಟ್ಟಣದ ತಹಸೀಲ್ದಾರ್. ಅವರಿಗೆ ಸಂಬಂಧಪಟ್ಟಂತ ಒಂದು ಸ್ಫೋಟಕ ಸುದ್ದಿ ಇದು. ತಾಲೂಕು ದಂಡಾಧಿಕಾರಿಯನ್ನೇ ಸುಲಿಗೆ ಮಾಡಿರೋ ಕತೆ ಇದು. ತಹಸೀಲ್ದಾರ್ ಗಿರೀಶನ್ನ ಬೆತ್ತಲೆ ಮಾಡಿ ಸುಲಿಗೆ ಮಾಡಿರ್ತಕ್ಕಂಥ ನ್ಯೂಸ್. ಕಳೆದ ವಾರವಷ್ಟೇ ಈ ಒಂದು ಘಟನೆ ಆಗಿದೆ. ಜೂನ್ 29ನೇ ತಾರೀಕು ಈ ಘಟನೆ ಆಗಿದೆ. ಅದಾದ 2 ದಿನಗಳ ನಂತರ ಕಂಪ್ಲೇಂಟ್ ಕೊಡ್ತಾರೆ. ಆಮೇಲೆ FIR ಆಗುತ್ತೆ. ಚನ್ನಪಟ್ಟಣ ತಹಸೀಲ್ದಾರ್ ಗಿರೀಶ್ ಖುದ್ದು ಅವರೇ ದೂರು ಕೊಡ್ತಾರೆ, ಈ ರೀತಿ ಆಗಿದೆ. ಅನುಷ್, ಶಿವಪ್ಪ, ಶೋಭರಾಜ್ ಮತ್ತೆ ನವೀನ್, ಈ 3 ವಿರುದ್ಧ ತಹಸೀಲ್ದಾರ್ ಗಿರೀಶ್ ದೂರನ್ನ ಕೊಡ್ತಾರೆ. ಫೇಸ್ಬುಕ್ನಲ್ಲಿ ಪರಿಚಯವಾಗಿದ್ದ ಈ 3 ಜನ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ನನ್ನನ್ನು ಸುಲಿಗೆ ಮಾಡಿದ್ದಾರೆ ಅನ್ನೋದು ಗಿರೀಶ್ ಅವರ ದೂರಿನ ಸಾರಾಂಶ. ಈಗೇನು ನಾವು ನೋಡ್ತಾ ಇದ್ದೀವಿ ಫೋಟೋದಲ್ಲಿ, ಇವರೇ ಗಿರೀಶ್, ಚನ್ನಪಟ್ಟಣದ ತಹಸೀಲ್ದಾರ್. ಹಿಂದೆ ಮೈಸೂರಿನ ತಹಸೀಲ್ದಾರ್ ಆಗಿದ್ರು. ಅದಕ್ಕೂ ಮುನ್ನ ಶಿವಮೊಗ್ಗದಲ್ಲೂ ಕೂಡ ಇವರು ತಹಸೀಲ್ದಾರ್ ಆಗಿದ್ರು. ಶಿವಮೊಗ್ಗ ಬಿಟ್ಟು ಮೈಸೂರು ಬಿಟ್ಟು ಈಗ ಚನ್ನಪಟ್ಟಣದ ಸಿಟ್ಟಿಂಗ್ ಅಟ್ ಪ್ರೆಸೆಂಟ್ ತಹಸೀಲ್ದಾರ್ ಇವರು ಕೊಟ್ಟಿರ್ತಕ್ಕಂಥ ದೂರು. ಸೊ ಹೀಗೆ ನೋಡ್ತಾ ಇದೀವಿ. ಅನುಷ್ ಶಿವಪ್ಪ ಇವರು A1 ಆರೋಪಿ, ಮೊದಲ ಆರೋಪಿ ಇವರು ಇನ್ಫ್ಲೂಯೆನ್ಸರ್. ಒಂದು ಫೇಸ್ಬುಕ್ಕಲ್ಲಿ ಇವರು ಪರಿಚಯ ಆಗಿದ್ರಂತೆ ಗಿರೀಶ್ಗೆ. ಫೇಸ್ಬುಕ್ಕಲ್ಲಿ ಪರಿಚಯ ಆಗಿಬಿಟ್ಟು ಮಿಡ್-ನೈಟ್ ಫೋನ್ ಮಾಡಿ 2 ಗಂಟೆಗೆ ಬಂದು ಅವ್ರ ಜೊತೆ ಎಣ್ಣೆ ತಂದಾಗ ಅವ್ರ ಜೊತೆ ಏನು ಬೇಕಾದ್ರೆ ಸೈಡ್ಸ್ ಎಲ್ಲ ಕೊಟ್ಟು ಅಷ್ಟೊಂದು ಸಲಿಗೆ ಇತ್ತ. ಆ ಸಲಿಗೆ ಬೆತ್ತಲಾಗೋವರೆಗೂ ಹೋಗಿದ್ದು ಯಾಕೆ ಆಗಿದ್ರೆ?
ಇದಕ್ಕಿದಂಗೆ ಬೆತ್ತಲಾಗಿ ಹಲ್ಲೆ ಮಾಡಿದ್ರ, ಹಲ್ಲೆ ಮಾಡೋಕ್ಕೆ ಬೆತ್ತಲಾದ್ರ ಮತ್ತೇನಾದರೂ ಆಯ್ತಾ ಅಲ್ಲಿ? ಇದೆಲ್ಲವೂ ಕೂಡ ಪ್ರಶ್ನೆಗಳಾಗಿ ಕಾಡ್ತಾ ಇದ್ದಾವೆ. ಮಾನ್ಯ ತಹಸೀಲ್ದಾರ್ ಗಿರೀಶ್ ಅವರು ಕೊಟ್ಟಂತಹ ದೂರಿನ ಮೇರೆಗೆ ಈಗ ಎಫ್ಐಆರ್ ಆಗಿದೆ. ಎಫ್ಐಆರ್ ಆದ್ಮೇಲೆ ಈ ರೀತಿಯ ಒಂದು ಚರ್ಚೆ ಆಗ್ತಾ ಇದೆ. ಈಗ ಅಸಲಿಗೆ ರಾತ್ರಿ ಏನಾಯ್ತಾಗಿದ್ರೆ, ಚನ್ನಪಟ್ಟಣಕ್ಕೆ ಮಿಡ್ ನೈಟ್ 2 ಗಂಟೆಗೆ ಬರ್ತಾರೆ ಮೈಸೂರಿಂದ ಅನುಷ್, ಶಿವಪ್ಪ, ಶೋಭರಾಜ್, ನವೀನ್. ಈ 3 ಜನ ಬಂದು ಕಾಲ್ ಮಾಡ್ತಾರೆ ತಹಸೀಲ್ದಾರ್ಗೆ. 2 ಗಂಟೆಗೆ ಬಂದು ಆ ಟೈಮಲ್ಲಿ ಎಣ್ಣೆ ಬಾಟಲ್ ತಂದಿರ್ತಾರೆ. ಸೊ ಬೆಳಗ್ಗೆ ನೋಡಿದ ತಕ್ಷಣ ಬೆತ್ತಲಾಗಿರ್ತಾರಂತೆ ತಹಸೀಲ್ದಾರ್ ಗಿರೀಶ್. ಯಾಕೆ ಬೆತ್ತಲಾದ್ರು? ಆ ದೂರಲ್ಲೂ ಸ್ಪಷ್ಟನೆ ಇಲ್ಲ. ವಿಡಿಯೋ ಮಾಡ್ಕೊಂಡಿದ್ದಾರೆ ಅನ್ನೋದು ಮಾತ್ರ ಹೇಳ್ತಾ ಇದ್ದಾರೆ. ಎಕ್ಸ್ಟ್ರಾಕ್ಷನ್ ಕೇಸ್, ಸುಲಿಗೆ, ಬೆದರಿಕೆ ಇದೆಲ್ಲದರ ವಿಚಾರವಾಗಿ ಕೇಸ್ ಕೊಟ್ಟಿದ್ದಾರೆ. ಎಫ್ಐಆರ್ ಆಗಿದೆ. ಈಗ ಈ ಅನುಷ್, ಶಿವಪ್ಪ ಒಬ್ಬರು ಅರೆಸ್ಟ್ ಆಗಿದ್ದಾರೆ. ಇನ್ನಿಬ್ಬರು ನಾಪತ್ತೆ, ಹುಡುಕ್ತಾ ಇದ್ದಾರೆ. ಅನುಷ್, ಶಿವಪ್ಪ ಜೊತೆ ಅಷ್ಟೊಂದು ಆತ್ಮೀಯತೆ ಇತ್ತಾಗಿದ್ರೆ ತಹಸೀಲ್ದಾರ್ ಗಿರೀಶ್ಗೆ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಎಸ್, ಮುಂದೆ ನೋಡ್ತಾ ಹೋಗೋಣ. ಅಸಲಿಗೆ ಈ ಚನ್ನಪಟ್ಟಣ ತಹಸೀಲ್ದಾರ್ ಗಿರೀಶ್ಗೆ ಆಗಿದ್ದಾದ್ರೂ ಏನು ಆಗಿದ್ರೆ, ಇವರು ಬೆತ್ತಲಾಗಿ ಯಾಕೆ ಬಿದ್ದಿದ್ರು ಮಿಡ್ ನೈಟ್ನಲ್ಲಿ? ತಹಸೀಲ್ದಾರ್ ಗಿರೀಶ್ಗೆ ಏನಾಯ್ತು ರಾತ್ರೋರಾತ್ರಿ? ಆಗಿದ್ದಾದ್ರೂ ಏನು ಆಗಿದ್ರೆ? ಚನ್ನಪಟ್ಟಣ ತಹಸೀಲ್ದಾರ್ ಮನೆಯಲ್ಲಿ ರಾತ್ರಿ ಏನಾಯ್ತು? ರಾತ್ರಿ ಇಲ್ಲ, ಮಿಡ್ ನೈಟ್ ಕತ್ತಲೆಯ ರಹಸ್ಯ. ಕತ್ಲಲ್ಲಿ ಏನಾಯ್ತು ಆಗಿದ್ರೆ? ಅಸಲಿಗೆ ಈ ಅನುಷ್, ಶಿವಪ್ಪ, ಶೋಭರಾಜ್, ನವೀನ್ ಈ ಮೈಸೂರಿನವರು ಇವರು. ಸೊ ಈ ಅನುಷ್, ಶಿವಪ್ಪ ಶಿವಶಕ್ತಿ ಸೇನೆ ಪಡೆ ಅನ್ನೋ ಒಂದು ಸಂಘವನ್ನ ನಡೆಸ್ತಾ ಇದ್ರು. ಅನುಷ್, ಶಿವಪ್ಪ ಅನ್ನೋರು ಮೈಸೂರಿನವರು. ಮೈಸೂರಿನಲ್ಲಿ ಗಿರೀಶ್ ತಹಸೀಲ್ದಾರ್ ಆಗಿದ್ರು. ಆ ಟೈಮಲ್ಲಿ ಅನುಷ್, ಶಿವಪ್ಪ ಪರಿಚಯ ಗಿರೀಶ್ಗೆ. ಬಳಿಕ ಚನ್ನಪಟ್ಟಣಕ್ಕೆ ವರ್ಗಾವಣೆ ಆಗಿದ್ರು ಗಿರೀಶ್. ವರ್ಗಾವಣೆ ಆಗಿದ್ರು ಕೂಡ ಚನ್ನಪಟ್ಟಣಕ್ಕೆ ಸಂಪರ್ಕದಲ್ಲಿ ಇದ್ರು ಅನ್ನೋ ಒಂದು ಮಾಹಿತಿ. ಸೊ ಜೂನ್ 28ನೇ ತಾರೀಕು ರಾತ್ರಿ 11ವರೆಗೆ ಕಾಲ್ಮಿ ಅಂತ ಅನುಷ್ ಮೆಸೇಜ್ ಹಾಕ್ತಾರೆ ಗಿರೀಶ್ಗೆ. ಇದು ಜೂನ್ 28 ರಾತ್ರಿ 11ವರೆಗೆ ಮೆಸೇಜ್ ಹಾಕ್ತಾರೆ. ಅದಾದ್ಮೇಲೆ ಅನುಷ್ ಫೋನ್ ಮಾಡ್ತಾರೆ. ಅನುಷ್, ಶಿವಪ್ಪಗೆ ತಹಸೀಲ್ದಾರ್ ಗಿರೀಶ್ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಮೈಸೂರಿನಿಂದ ಬೆಂಗಳೂರಿಗೆ ಹೋಗ್ತಾ ಇರ್ತೀವಿ ಅನ್ನೋ ಒಂದು ವಿಷಯವನ್ನು ಅನುಷ್, ಶಿವಪ್ಪ ಹೇಳ್ತಾರೆ. ಸೊ ಮಾರ್ಗ ಮಧ್ಯದಲ್ಲಿ ಹೆಂಗೋ ಬೆಂಗಳೂರಿಗೆ ಬರ್ತಾ ಇದ್ದೀವಿ ಮೈಸೂರಿಂದ, ನಿಮ್ಮನ್ನು ಮೀಟ್ ಆಗೋಕ್ಕಾಗುತ್ತೆ, ಮೀಟ್ ಮಾಡ್ಬೋದಾ ನಿಮ್ಮನ್ನ ಅಂತ ಅನುಷ್, ಶಿವಪ್ಪ ಹೇಳ್ತಾರೆ. ಆಯಿತು ಅಂತ ಹೇಳ್ತಾರೆ ಗಿರೀಶ್. ತಹಸೀಲ್ದಾರ್ ತಗೊಳ್ಳಿ 11ವರೆಗೆ ಫೋನ್ ಮಾಡ್ತಾರೆ ಮೈಸೂರಿಂದ. 11ವರೆಗೆ ಹೊರಡ್ತಾರೆ. ಸುಮಾರು 2 ಗಂಟೆಗೆ, ಅಂದರೆ ಬೆಳಗಿನ ಜಾವ ಜೂನ್ 29 ಆಗ್ಬಿಟ್ಟಿರುತ್ತೆ ಆಗ. ಸೊ ಜೂನ್ 29 ಮಿಡ್ ನೈಟ್ 2 ಗಂಟೆಗೆ ಅನುಷ್, ಶಿವಪ್ಪ, ಈ ಶೋಭರಾಜು, ನವೀನು 3 ಜನ ಚನ್ನಪಟ್ಟಣದ ತಹಸೀಲ್ದಾರ್ ಗಿರೀಶ್ ಅವರ ಮನೆಗೆ ಬರ್ತಾರೆ. ಡ್ರಿಂಕ್ಸ್ ಬಾಟಲ್ಗಳ ಜೊತೆ, ಸ್ನೇಹಿತರ ಜೊತೆ, ಅಂದರೆ ಈ ಸ್ನೇಹಿತರಿಬ್ಬರು ನವೀನ್ ಮತ್ತು ಶೋಭರಾಜ್ ಅವ್ರ ಜೊತೆ ಅನುಷ್, ಶಿವಪ್ಪ ಬರ್ತಾರೆ. ಈ 2 ಗಂಟೆಗೆ ಎಂಟ್ರಿ ಕೊಟ್ಟಾದ್ಮೇಲೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ನಡೆಯುತ್ತೆ. ಯಾಕೆ 2 ಗಂಟೆಗೆ ಬಂದರು? ಏನು ಮೈಸೂರಿಂದ ಬೆಂಗಳೂರಿಗೆ 2 ಅವರ್ಸ್ ಜರ್ನಿ, ಈಗ ಅಷ್ಟೊಂದು ಆರಾಮಾಗಿ ಬರ್ಬೋದು. ಮಿಡ್ ನೈಟ್ ಜರ್ನಿ ಮಾಡುವಂತಹ ಅವಶ್ಯಕತೆ ಏನಿತ್ತು ಗೊತ್ತಿಲ್ಲ. ಅಷ್ಟು ಎಮರ್ಜೆನ್ಸಿ ಇದ್ದರೆ ಚನ್ನಪಟ್ಟಣಕ್ಕೆ ತಹಸೀಲ್ದಾರ್ ಅವ್ರ ಮನೆಗೆ ಬಂದು ಅಲ್ಲಿ ಎಣ್ಣೆ ಪಾರ್ಟಿ ಮಾಡೋದಕ್ಕೆ ಬಂದರೆ ಆಗಿದ್ರೆ 2 ಗಂಟೆಗೆ ಗೊತ್ತಿಲ್ಲ. ಅಥವಾ ಬೆಂಗಳೂರಿಗೆ ಹೋಗ್ತಾ ಇದ್ರು ಅಂತ ಆ ಒಂದು ಕಂಪ್ಲೇಂಟ್ನಲ್ಲಿದೆ. ಬೆಂಗಳೂರಿಗೆ ಅಷ್ಟೊಂದು ಎಮರ್ಜೆನ್ಸಿಗೆ ಹೋಗ್ತಾ ಇದ್ರೆ ಹೋಗ್ಬೇಕಾಗಿತ್ತು ಬೆಂಗಳೂರಿಗೆ. ತಹಸೀಲ್ದಾರ್ ಮನೆಗೆ ಯಾಕೆ ಬಂದರು ಅಷ್ಟೊತ್ತಲ್ಲಿ? ಆನ್ಸರ್ ಇಲ್ಲ.
ತಹಸೀಲ್ದಾರ್ ಈ ಬಗ್ಗೆ ಆನ್ಸರು ಅದರಲ್ಲೂ ಕೂಡ ಕೊಟ್ಟಿಲ್ಲ ಅವರು. ಈ ರೀತಿಯಾಗಿ ಸಾಕಷ್ಟು ಸಹಜವಾಗಿಯೇ ಅಸಹಜ ಪ್ರಶ್ನೆಗಳು ಹುಟ್ತಾ ಇದ್ದಾವೆ.